ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ಕೆ ಇ ವತಿಯಿಂದ ಭಾಳಷ್ಟು ಅಪ್ಡೇಟ್ಗಳು ಆಗ್ತಾ ಇರುವಂಥದ್ದು ನೀಟ್ಗೆ ಸಂಬಂಧಿಸಿದಂತೆ. ಸೊ ಇದರ ಮಧ್ಯದಲ್ಲಿ ವಿದ್ಯಾರ್ಥಿಗಳು ಏನಂತಾರೆ, ನಮ್ಮ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಒಂದು ಕ್ವಶನನ್ನು ನನಗೆ ಕಾಮನ್ ಆಗಿ ಕೇಳಿರುವಂಥದ್ದು ಲೈವಲ್ಲಿ ಬಂದಾಗ, ನಾವು ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಅಂದರೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ನಮಗೆ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಡೌಟ್ ಕೇಳಿದ್ರಿ. ನಾನು ಅಲ್ಲಿ ಕೂಡ ಹೇಳಿದ್ದೆ ನಿಮಗೆ. ಬಟ್ ಅಲ್ಲಿ ಭಾಳಷ್ಟು ಕಾಮೆಂಟ್ಗಳು ಓದ್ತಾ ಇರೋದರಿಂದ ಇಗ್ನೋರೆನ್ಸ್ ಆಗಿರುತ್ತೆ. ನಾನು ಫಾಸ್ಟಿಗೆ ಓದಿರ್ತಾ ಹೋಗಿರ್ತೇನೆ. ಸೊ ಹೀಗಾಗಿ ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾಯಿದೆ ಅಂತಂದರೆ, ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಬೇಡ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಅಭ್ಯರ್ಥಿಗಳೇ, ನಿಮಗೂ ಕೂಡ ಗೊತ್ತಿರುವಂತೆ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾ ಅಂತ ನೀವು ಕೇಳ್ತಾ ಇದ್ದೀರಿ. ಅದ್ರ ಜೊತೆಗೆ ಕೌನ್ಸ್ಲಿಂಗ್ ಈಸ್ ನಥಿಂಗ್ ಬಟ್ ನೋಡಿರಿ, ಕೌನ್ಸ್ಲಿಂಗ್ ಎಲ್ಲಿ ಹೋಗೋ ಹಾಗಿಲ್ಲ. ಕೌನ್ಸ್ಲಿಂಗ್ ಅಂದರೆ ಏನು? ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು, ಆಪ್ಷನ್ ಎಂಟ್ರಿ ಮಾಡೋದು, ಅದಕ್ಕೆ ಕೌನ್ಸ್ಲಿಂಗ್ ಅಂತ ಕರಿತೀವಿ. ಈಗೆಲ್ಲ ಆನ್ಲೈನ್ ಆಗಿದೆ. ಸೊ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ನಾವು ಅಂತ ನೀವು ಕೇಳ್ತಾ ಇರುವಂಥ ಪ್ರಶ್ನೆಗೆ ಒಂದೇ ಒಂದು, ಫಸ್ಟಿಗೆ ನೀವೇ ಇರಬೇಕಿಲ್ಲಿ. ಯಾಕಂದರೆ ಈ ವರ್ಷದಿಂದ ನಿಮಗೆ ಫೇಸ್ ಸ್ಕ್ಯಾನ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ನೀವಿರಬೇಕು. ನೀವಿದ್ದು ಬಿಟ್ಟರೆ ಮುಗೋದು, ಬೇರೆ ಏನೋ ಬೇಡ. ಒಂದನೇದು. ಎರಡನೇದೇನಪ್ಪ ಅಂತಂದರೆ, ಇಲ್ಲಿ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಬೇಕೇ ಬೇಕು. ಎರಡನೇದು ನೀವು ಬೇಕು ಪ್ಲಸ್ ವೆರಿಫಿಕೇಷನ್ ಸ್ಲಿಪ್ ಬೇಕು. ಯಾಕೆ ವೆರಿಫಿಕೇಷನ್ ಸ್ಲಿಪ್ ಬೇಕಂತಂದರೆ, ಆ ವೆರಿಫಿಕೇಷನ್ ಸ್ಲಿಪ್ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಒಂದು ಬಾರ್ಕೋಡ್ ಕೊಟ್ಟಿದ್ದಾರೆ. ಅದನ್ನು ಸ್ಕ್ಯಾನ್ ಮಾಡಿದಾಗ ನಿಮ್ಮಗಳಿಗೆ ಲಿಂಕ್ ಓಪನ್ ಆಗುತ್ತೆ ಆಪ್ಷನ್ ಎಂಟ್ರಿದು. ಸೊ ಇವು ಎರಡು ಇಂಪಾರ್ಟೆಂಟ್ ನಿಮ್ಗೆ ಬೇಕೇ ಬೇಕು. ಪ್ಲಸ್ ಇನ್ನೊಂದು ಏನಂತಂದರೆ, ಮೂರನೇದು ಬೇಕಾಗಿರುವಂಥದ್ದು ನಿಮ್ಮ ಮೊಬೈಲು. ಯಾಕೆ ಗೊತ್ತಾ? ನೀವು ಮೊಬೈಲ್ ನಂಬರಿಗೆ OTP ಬರುತ್ತೊಂದು. ಓಕೆ, ಆ OTP ಹಾಕಲಿಕ್ಕೂ ಕೂಡ ಇಲ್ಲೇನು ಬೇಕಂತಂದರೆ ನಿಮ್ಮ ಮೊಬೈಲ್ ನಂಬರ್ ಬೇಕು. ವೆರಿ ಇಂಪಾರ್ಟೆಂಟ್ 3 ಥಿಂಗ್ಸ್ಗಳು ಬೇಕಾಗಿಲ್ಲ. ನೀವು ಎರಡನೇದು ವೆರಿಫಿಕೇಷನ್ ಸ್ಲಿಪ್ಪು, ಮೂರನೇದು ಮೊಬೈಲು. ಇವು ಮೇನ್ 3 ಇದು ಬಿಟ್ಟರೆ ಮತ್ತೇನು ಬೇಡ. ಮತ್ತೇನೋ ಡಾಕ್ಯುಮೆಂಟ್ ಬೇಕಂದರೆ ಯಾವುದು ಡಾಕ್ಯುಮೆಂಟ್ ಬೇಡ, ಯಾವ್ಯಾವುದು ಬೇಡ. ವೆರಿಫಿಕೇಷನ್ ಸ್ಲಿಪ್ಪು, ನೀವು ಮತ್ತು ಮೊಬೈಲ್ ನಂಬರ್ 3 ಇದ್ದರೆ ಸಾಕು, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಾಕು. ಓಕೆ, ಮತ್ತೇನು ಅವಶ್ಯಕತೆ ಇಲ್ಲ. ಯಾವ ಡಾಕ್ಯುಮೆಂಟ್ ಕೂಡ ಅವಶ್ಯಕತೆ ಇಲ್ಲ. ಮುಂದೆ ಅಡ್ಮಿಷನ್ ಟೈಮಲ್ಲಿ ಬೇಕಾದರೆ ಅವಾಗ ಡಾಕ್ಯುಮೆಂಟ್ಸ್ ನೋಡೋಣ. ಆದರೆ ಆಪ್ಷನ್ ಎಂಟ್ರಿಗೆ ಇವು 3 ಥಿಂಗ್ಸ್ಗಳಿದ್ದು ಬಿಟ್ಟರೆ ಮತ್ತು ಯಾವ ಡಾಕ್ಯುಮೆಂಟ್ಗಳು ಅವಶ್ಯಕತೆ ಇರೋದಿಲ್ಲ.